75 ವರ್ಷಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಹುಶಃ ಆ 75ರ ಸಂಭ್ರಮ ಯಾರಿಗಿರುತ್ತೋ ಗೊತ್ತಿಲ್ಲ, ಅವರ ಕುಟುಂಬಕ್ಕಿರುತ್ತೋ ಮತ್ತೊಬ್ಬರಿಗಿರುತ್ತೋ ಗೊತ್ತಿಲ್ಲ. ಆದರೆ ಆ 1ರಿಂದ 75ರವರೆಗೂ ಸಮಾರಂಭ ಅಂತ ಅಂದ್ಕೊಳ್ಳೋದಾದರೆ ಅದು ವಿಷ್ಣು ಅಭಿಮಾನಿಗಳಿಗೆ ಇರುತ್ತೆ. ವಿಷ್ಣು ಅಭಿಮಾನಿಗಳು ಆ ಸಂಭ್ರಮವನ್ನು ಅನೇಕ ಸಮಾಜಮುಖಿಯಾಗಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಬಹುಶಃ ಅವರು ಮಾಡಿದಷ್ಟು ಸಮಾಜಮುಖಿ ಕೆಲಸ ಬೇರೆ ಯಾರೂ ಮಾಡಲಿಕ್ಕೆ ಆಗಿಲ್ಲ. ಅದರಲ್ಲೂ ವಿಷ್ಣು ಸೈನ್ಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗೆಳೆಯ ಶ್ರೀನಿವಾಸ್ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಂಥದ್ದು. ಈಗ 75 ವರ್ಷದ ಭಾರಿ ದೊಡ್ಡ ಸಂಭ್ರಮಕ್ಕೆ ಅವರು ಸಜ್ಜಾಗಿದ್ದರು. ನನಗೆ ಗೊತ್ತಿರೋ ಪ್ರಕಾರ ಭಾರಿ ದೊಡ್ಡ ಸಂಭ್ರಮವನ್ನು ಆಚರಿಸಬೇಕು ಅನ್ನೋ ಸಜ್ಜಲ್ಲಿದ್ದರು. ಆದರೆ ಇತ್ತೀಚೆಗೆ ಆದಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸ್ಮಾರಕವನ್ನು ಏನು ನೆಲಸಮ ಮಾಡಿ ಅಲ್ಲಿಂದ ಹೊರಹಾಕುವಂಥ ಕೆಟ್ಟ ಪ್ರವೃತ್ತಿ ಏನು ನಡೀತೋ ಅದಾದಾಗ ಅಭಿಮಾನಿಗಳು ಭಾರಿ ನೋವನ್ನು ಅನುಭವಿಸಿರು, ಭಾರಿ ಅವರ ನೋವುಗಳನ್ನು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸಿರು. ಕೊನೆಗೆ ಸರ್ಕಾರ ಅದನ್ನು ಮಧ್ಯಪ್ರವೇಶ ಮಾಡಿ ಆ ಜಾಗವನ್ನು ಅಭಿಮಾನಿಗಳಿಗೋಸ್ಕರ ಒಂದಷ್ಟು ಜಾಗ ನಿಗದಿ ಮಾಡಿ ಕೊಡಬೇಕಾಗಿತ್ತು. ಸರ್ಕಾರವು ಯಾಕೋ ಕೈ ಚೆಲ್ಲಿ ಕೂತ್ಕೊಂತು. ಆ ಜಾಗದ ಹಿಂದೆ ಅನೇಕ ಬಂಡವಾಳಶಾಹಿಗಳ ಇದ್ದ ಕಾರಣ ಸರ್ಕಾರದಲ್ಲಿರುವವರು ಯಾರು ಅದರೊಳಗಡೆ ಇದ್ದಾರೋ ಗೊತ್ತಿಲ್ಲ. ಹಾಗಾಗಿ ಸರ್ಕಾರ ಅದಕ್ಕೆ ಮಹತ್ವವಾದಂಥ ವಿಚಾರ ಅಂತೇಳಿ ಅಂದ್ಕೊಳ್ಳಲಿಲ್ಲ, ಕೈ ಬಿಟ್ಟರು. ಆದರೆ ಅಭಿಮಾನಿಗಳು ಕೈ ಬಿಡಲಿಲ್ಲ. ಅಭಿಮಾನಿಗಳು ಸರ್ಕಾರ ಕೊಡದಿದ್ರೇನು ಜಾಗನ ನಾವೇ ಒಂದು ಸ್ಮಾರಕವನ್ನು ಮಾಡ್ತೀವಿ ಅಂತ ಹೇಳಿ ಈಗ 1 ಎಕರೆ ಜಾಗವನ್ನು ತಗೊಂಡು ಭಾರಿ ದೊಡ್ಡ ಆಲೋಚನೆಯಲ್ಲಿ ಯೋಜನೆಯಲ್ಲಿ ಆ ಸ್ಮಾರಕ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಎಲ್ಲ ಅಭಿಮಾನಿಗಳ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಹಾಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ನಾನು ವಿಷ್ಣು ಅಭಿಮಾನಿಗಳ ಪರವಾಗಿ ಕನ್ನಡಿಗರ ಪರವಾಗಿ ಸರ್ಕಾರವನ್ನು ಅಭಿನಂದಿಸ್ತೀವಿ. ಆದರೆ ಅವರ ಭಾರಿ ದಿನಗಳ ಕನಸೇನಿದೆ ಆ ಕನಸು ನೆನಸಾಗಬೇಕಾದ್ರೆ ಯಾರ್ಯಾರಿಗೋ ಎಷ್ಟೆಷ್ಟೋ ಜಾಗಗಳನ್ನು ಸರ್ಕಾರಗಳು ಕೊಟ್ಟಿದ್ದಾವೆ. ನಾವು ಇವತ್ತು ಬೆಂಗಳೂರು ಸುತ್ತಮುತ್ತ ನೋಡ್ತಾ ಇರುವಾಗ ಯಾರೋ ಉತ್ತರ ಭಾರತದಿಂದ ಬಂದಂಥ ಯಾವುದೋ ಸಾಧುಗಳು ಬೇರೆ ಟ್ರಸ್ಟ್ಗಳಿಗೆ 100 ಎಕರೆ ಜಾಗ ಕೊಡುವಾಗ ಈ ನೆಲದಲ್ಲಿ ಹುಟ್ಟಿ ಇಲ್ಲೇ ಬದುಕನ್ನು ಕಟ್ಟಿಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕನ್ನಡ ಚಿತ್ರರಂಗದ ಮುಖಾಂತರ 75 ವರ್ಷ ಕೊಟ್ಟಂಥ ಆ ಮಹಾ ವ್ಯಕ್ತಿಗೆ ಇಲ್ಲಿ ಒಂದು ಎಕರೆ 2 ಎಕರೆ ಜಾಗ ಕೊಡಲಿಕ್ಕೆ ನಮ್ಮ ಸರ್ಕಾರ ಕೈಲಿ ಆಗಲ್ಲ ಅಂದರೆ ಅದರಂಥ ನಾಚಿಕೆಡು ಮತ್ತೊಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನೂ ಸಹ ನಮ್ಮ ಶ್ರೀನಿವಾಸ್ಗೆ ಹೇಳ್ತಾ ಇದ್ದೆ, ಒಂದು ನಿಯೋಗ CM ಹತ್ರ ಹೋಗಬೇಕು, ಎಲ್ಲಾದರೂ ಜಾಗವನ್ನು ಪಡೆಯುವವರೆಗೂ ಬಿಡಬಾರ್ದು. ಯಾಕೆಂದರೆ ಯಾರ ಹಂಗಲ್ಲಿ ಇರಬಾರ್ದು. ಇಲ್ಲ ಸರ್ಕಾರ ಕೊಡಬೇಕು ಜಾಗ, ಇಲ್ಲ ಅಭಿಮಾನಿಗಳು ಸಂಗ್ರಹ ಮಾಡಿದಂಥ ಹಣದಲ್ಲಿ ಜಾಗ ತೊಗೊಂಡು ಸ್ಮಾರಕ ಮಾಡಿದ್ರೆ ಭಾರಿ ಒಳ್ಳೆಯದು. ಯಾವುದೋ ಒಬ್ಬ ವ್ಯಕ್ತಿ ಆಗಲಿ ಯಾರೋ ಒಂದು ಜಾಗ ತೊಗೊಂಡು ಕೊಟ್ಟಾಗ ಅದೇನಾಗುತ್ತೆ, ನಾಳೆ ಏನಾದರೂ ಬೇರೆ ಪ್ರಶ್ನೆಗಳು ಹುಟ್ಟುಕೋತವೆ. ಹಾಗಾಗಿ ಯಾವ ಅಭಿಮಾನಿಗಳು ದೇವರು ಅಂತ ಹೇಳುವಂಥ ಕರ್ನಾಟಕದ ಒಳಗಡೆ ಇವತ್ತು ಅಂಥದ್ದೊಂದು ಜಾಗವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದಾದರೆ ಅದು ನಾವು ಬೇರೆಯವರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಪಡ್ಕೊಳ್ಳೇಬೇಕು ಅನ್ನೋ ಪ್ರತಿಜ್ಞೆ ಅಭಿಮಾನಿಗಳಿಂದ ಆಗಬೇಕು. ಅಭಿಮಾನಿಗಳಿಂದ ನಾವೊಂದಷ್ಟು ಜಾಗವನ್ನು ಸರ್ಕಾರದ ಮುಖಾಂತರ ತಗೊಂಡು ಅಲ್ಲಿ ಅದ್ಭುತವಾದಂಥ ಸ್ಮಾರಕವನ್ನು ಮಾಡಬೇಕು ಅನ್ನುವ ಕಾಳಜಿ ಅಭಿಮಾನಿಗಳಿಗೂ ಬರಬೇಕಾಗತ್ತೆ. ನಾವು ಬಲವಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೋತೀವಿ. ಅವತ್ತು ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀವಿ. ಅದರಿಂದ ಏನು ದೂರ ಉಳಿಯೋಂಗಿಲ್ಲ. ಯಾಕೆಂದರೆ ಆಗಬೇಕು ಒಳ್ಳೆ ಕೆಲಸ. ನೋಡಿ, ಇವತ್ತು ಇಲ್ಲಿ ಬಂದು ಒಂದು ದಿನದ ಮಟ್ಟಕ್ಕೆ ಈ ಸಂಭ್ರಮವನ್ನು ಆಚರಿಸ್ಲಿಕ್ಕೋಸ್ಕರ ಈಗ ನಿಂತುಕೊಳ್ಳುವಂಥ ಪರಿಸ್ಥಿತಿ ಈ ನೆಲದ ಅಭಿಮಾನಿಗಳಿಗೆ
ಆಗಬಾರ್ದು. ಅದಕ್ಕೋಸ್ಕರ ಬೇಕಾದ್ರೆ ನಾನು ಒಂದು ದಿನಾಂಕ ಮುಖ್ಯಮಂತ್ರಿಗಳಿಗೆ ನಿಗದಿ ಮಾಡಿಕೊಂಡು ಭೇಟಿ ಮಾಡಿ ಬೆಂಗಳೂರು ಎಲ್ಲರ ಸುತ್ತಮುತ್ತಲ್ಲಿ ಒಂದು 2-3 ಎಕರೆ ಜಾಗವನ್ನು ಕೇಳುವಂಥದ್ದು ಆಗಬೇಕು. ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಬೇಕಾದ್ರೆ ಒಂದು ಟ್ರಸ್ಟೋ ಏನಾದರೂ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಜಾಗ ತಗೊಂಡು ಅಲ್ಲೊಂದು ಒಳ್ಳೆಯ ಸ್ಮಾರಕ ಇವತ್ತಿನ ಯುವಕರಿಗೆ, ಇವತ್ತಿನ ಸಮಾಜಕ್ಕೆ, ಈ ನೆಲ ಸಂಸ್ಕೃತಿಗೆ ಹೊಂದ್ಕೊಳ್ಳುವಂಥ ಒಂದು ಸ್ಮಾರಕ ಅಲ್ಲ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಅದು ಆದಷ್ಟು ಬೇಗ ಆಗುತ್ತೆ ಅನ್ನುವ ನಂಬಿಕೆ ಇದೆ. ಹಾಗೆ ಈಗ 75 ವರ್ಷಗಳ ಕರ್ನಾಟಕ ರತ್ನ 75 ವರ್ಷಗಳ ಸಂದರ್ಭಕ್ಕೆ ಕರ್ನಾಟಕ ರತ್ನ ಏನು ಘೋಷಣೆ ಮಾಡಿದೆ, ಬಹುಶಃ ನವೆಂಬರ್ 1ನೇ ತಾರೀಕು ಆ ಕಾರ್ಯಕ್ರಮ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.